ದೆವ್ವ ಬಂದ್ರೆ ನೋಡೋಣ, ಇಲ್ಲ ಅಂದ್ರೆ ಹೋಗೋಣ. ಒಬ್ನೇ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ಆದ್ರೆ ದೆವ್ವಗೆ ಗೊತ್ತಾ? ಡಾರ್ಲಿಂಗ್ಸ್, ರೋಡ್ ಅಂತೂ ನೋಡಿದ್ರೆ ತುಂಬಾನೇ ಹಾಳಾಗೋಗಿದೆ. ಜನರು ಬರ್ತಾ ಇಲ್ವ ಅಂತಾನು ಕರೆಕ್ಟಾಗಿ ಗೊತ್ತಿಲ್ಲ. ಮಚ್ಚ ಇವಾಗ ಅದಿಂದ್ರೆ ಎದೋಲ್ದ್ರೆ ಏನ್ ಮಾಡ್ತೀಯಾ? ಅಷ್ಟೇ. ಈಗ ಊಟ ಅಲ್ಲಪ್ಪ, ತಿಥಿ ಊಟ. ಒಂಥರ ನಿಜ ಭಯ ಆಗ್ತಿದೆ. ಹೇ ಹೇ ಹೇ, ಶಾಕ್ ಆಯ್ತಾ? ಶಾಕ್ ಆಗ್ಬೇಕಂತ ತಾನೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅದು ಅಮಾವಾಸ್ಯೆ ರಾತ್ರಿಯಲ್ಲಿ 12 ಗಂಟೆಗೆ ಬಿರಿಯಾನಿ ತಿನ್ನೋ ಚಾಲೆಂಜ್. ವೆಲ್ಕಮ್ ಟು ಹರಿಮೇಡ್ಲೆ ಕೋಟೆ ಕಣೋ. ನಮಸ್ತೆ, ವಣಕಂ, ನಮಸ್ಕಾರ ಡಾರ್ಲಿಂಗ್ಸ್. ಇವಾಗ ಹೇಳ್ದಂಗೆ ಬಿರಿಯಾನಿ ಚಾಲೆಂಜ್ ಮಾಡ್ತಾ ಇದೀನಿ. ಅದು ಅಮಾವಾಸ್ಯೆ ರಾತ್ರಿಲಿ, ಅದು 12 ಗಂಟೆಗೆ. ನೋಡಿ ನೀವ್ ಏನೇನಾಗುತ್ತಂತ. ಚಾ ಬರ್ರಿ ಕೆಳಗಡೆ ಹೋಗೋಣ. ಬಾ ಆಯ್ತು, ಹೋಗೋಣ ಬಾ. ಬಾ ಬಾ ಬಾ. ಬರ್ತೀನಿ. ಗೇಟು ಓಪನ್ ಆಗಿದೆ. ಹಂಗೆ ಹಿಂಗ್ ನಡ್ಕೊಂಬ. ಇಲ್ಲಿಗೆ ಹೋಗೋ ಬಂದ್ರಿ? ಗೇಟ್ ಈಸ್ ಓಪನ್ ಮಚ್ಚ. ಅಯ್ಯೋ ಏನಲ್ಲಿ ಸುಮ್ಮನೆ ತಲೆ ಉಪಯೋಗಿಸು. ಅಲ್ಲಿಂದೆಲ್ಲ ಬಂದಲ್ಲ ನೀನು ಇಲ್ಲಿ. ಓಹೋ, ಕಲಾವಿದ ಕಣ ನಿಲ್ಲಿ, ಕಲಾವಿದ. ನೋಡಿ ಹೇಳಿದ್ನಲ್ಲ ಚಾಲೆಂಜ್ ಮಾಡ್ತಾ ಇದೀನಿ ಅಂತ. ಇವಾಗ ಚಾಲೆಂಜ್ ಸ್ಟಾರ್ಟ್ ಆಗ್ತಿದೆ. ನೋಡಿ ಡಾರ್ಲಿಂಗ್ಸ್, ಅಮಾವಾಸ್ಯೆ ಬಂದ್ಬಿಟ್ಟು ಸೆಪ್ಟೆಂಬರ್ 2 ಇದೆ. ಇವತ್ತು ಸೆಪ್ಟೆಂಬರ್ 1, ಟೈಮ್ 11:18 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ 12 ಗಂಟೆ ಆಗುತ್ತೆ. 12 AM ಅಮಾವಾಸ್ಯೆ ಬಿರಿಯಾನಿ ತಿನ್ನಲೇಬೇಕು. ಟ್ರೈ ಮಾಡೇ ಮಾಡ್ತೀನಿ, ಏನಾಗುತ್ತೆ ನೋಡೋಣ ಬನ್ನಿ. ನಾವು ಮಚ್ಚ ನನ್ನ ರೈಡರ್ ಕಣೋ. ಗಾಡಿ ಓಡಿಸ್ಕೊಂಡ್ಬಿಡ್ಬೇಕಾರೆ ನೈಟೆಲ್ಲ ಓಡಿಸ್ತೀನಿ. ಇದ್ಯಾವುದೋ ಇಲ್ಲಿ ಅಮಾವಾಸ್ಯೆ ದಿನ, ನಾಳೆ ಅಮಾವಾಸ್ಯೆ ಇಟ್ಕೊಂಡಿರತ್ತು ಬಿರಿಯಾನಿ ಚಾಲೆಂಜ್ ಮಾಡೋಣ ಅಂತಿದ್ಯಲ್ಲೋ. ಈ ಗೊತ್ತಲ್ಲ, ಅಡ್ವೆಂಚರ್ ಫೀಲ್ ಮಾಡ್ಬೇಕು ಮಗ. ಹೆಂಗೆ ಹೇಳೋ, ಒಂಥರ ಮಸ್ತು. ನಾಳೆ ಅಮಾವಾಸ್ಯೆ ಬೇರೆ ಮನೇಲಿ ಗೊತ್ತಾದ್ರೆ ಅಷ್ಟೇ. ಹೇಳಿಲ್ಲ ಅಲ್ವ ಮನೇಲಿ? ಮನೇಲಿ ಗೊತ್ತೇ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗೋದು. ಅದು ನನ್ನ ಫುಲ್ ಚಾರ್ ಬೇರೆ. ನೀನು ಆಯ್ತು, ಬಿರಿಯಾನಿ ತಿಂತೇನೆ ನೀನು. ನಾನು ಬಿರಿಯಾನಿ ಎಲ್ಲ ಮುಟ್ಟಲ್ಲ ಅಪ್ಪ. ಬೇಕಾರೆ ವೆಜ್ಜಲ್ಲಿ ಮನೇಲಿ ಹೇಳ್ಕೊತೀನಿ. ಈ ಬೇಡ ಅಪ್ಪ, ಬಿರಿಯಾನಿ ಸವಾಸನೆ ಬರ ನಂಗೆ. ಕಬಾಬ್ ತಂದಿದ್ದೀನೋ ಅಪ್ಪ, ನೀವೇ ತಿನ್ಕೊಳಪ್ಪ ಕಬಾಬು. ಆಂಟಿ, ನಿಮ್ಗೇನು ದೃಷ್ಟಿ ಆಗ್ಬಾರ್ದು. ಆಂಟಿ ದೃಷ್ಟಿ ತೆಗಿಕೊಂಡು ತೆಗ್ದೇನು. ಡಾರ್ಲಿಂಗ್ಸ್, ರೋಡ್ ಅಂತೂ ನೋಡಿದ್ರೆ ತುಂಬಾ ಹಾಳಾಗೋಗಿದೆ. ಜನರು ಬರ್ತಾ ಇಲ್ವ ಅಂತಾನು ಕರೆಕ್ಟಾಗಿ ಗೊತ್ತಿಲ್ಲ. ಓ ಮಗ, ಬಾರ ಇವಾಗ. ಹೆಂಗಿದ್ರು ಎಷ್ಟೊಂದು ಗೋರಿಗಳೈತಿ ಇಲ್ಲಿ, ನೋಡ್ಕೊಂಬರೋಣ. ಬನ್ನಿ. ಹಾ ಬಾ ಬಾ. ನೀನು ಹೋಗಿ ಇಂಥ ಜಾಗ ಕರ್ಕೊಂಡ್ ಬಂದಿದ್ಯಾಣ. ಯಾರೋ ಸ್ಲಿಪ್ಪರ್ ಬಿಟ್ಟಿದ್ದಾರೆ. ಯಾರ್ದು ಚಪ್ಪಲಿ? ಬೇಡ ಬೇಡ, ಮುಟ್ಬೇಡ್ರಿ. ಯಾರೋ ಬಿಟ್ಟಿರೋದು ಗೊತ್ತಿಲ್ಲ. ಬನ್ನಿ. ಒಂಥರ ಭಯ ಆಗ್ತಾಯಿತ್ತು. ಈ ಮಚ್ಚ ಇಲ್ಲೋಡು, ಯಾವುದು ಇವತ್ತು 1 ವಾರದಲ್ಲಿ ಕಟ್ಟಿರೋದು ಅನ್ಸುತ್ತೆ. ರೀಸೆಂಟಾಗಿ ಮಣ್ಣು ಮಚ್ಚ. ಇಲ್ಲೋಡು, ಯಾವ್ದೋ ಮಗು ಮಚ್ಚ. ಮಗು 2019 ಮಚ್ಚ. 4 ವರ್ಷದ ಮಗು ಮಚ್ಚ. ಮಚ್ಚ ಇವಾಗ ಅದಿಂದ್ರೆ ಎದೋಲ್ದ್ರೆ ಏನ್ ಮಾಡ್ತೀಯಾ? ಅಷ್ಟೇ. ಆಟ ಆಡ್ತಿರಲ್ಲೋ, ಎಲ್ಲಿ ಬಂದು ಏನು ಮಾತಾಡ್ತಿದ್ದೀರ? ಬಳೆ ಗಿಳೆ ಎಲ್ಲ ಬಂದ್ಬಿಡ್ರಲ್ಲೇ, ಬೇಡ ಅಲ್ಲಿ ಬಂದ್ಬಿಡ್ರೋ ಮಚ್ಚ, ಬೇಡ ಅಲ್ಲೂ ಎಲ್ಲ ಇದೆ. ಇಲ್ಲಿ ಬರೋ ಇಲ್ಲ, ಹಂಗೆ ನೋಡ್ಕೊಂಬರೋಣ ಬಾರೋ. ಮಚ್ಚ ಮಡಿಕೆ ನೋಡು. ಮಡಿಕೆ ಬಿರಿಯಾನಿ ಅಂದ್ರೆ ಇಷ್ಟ ಅನ್ಸುತ್ತೆ ದೇವಂಗೆ.
ಇಲ್ಲಿ ಬಿರಿಯಾನಿ. ಯಾವತ್ತಾದ್ರೂ ಒಂದ್ಸಲಿ ಬಂದ್ಬಿಟ್ಟು ಮಟ್ಕಾ ಬಿರಿಯಾನಿ ಟ್ರೈ ಮಾಡ್ಬೇಕು ಅಲ್ಲಿ. ನಾನು ಒಬ್ಬನೇ ಅಪ್ಪ ಮಗ, ನಮ್ಮ ಅಮ್ಮಂಗೆ ನಿನ್ ತಂಗಿದಳೆಲ್ಲ ಸಾಕು ಬಿಡು. ಮಗ ಅವ್ರೊಬ್ರೆ. ಇದ್ರಲ್ಲಿ ಯಾವತ್ತಾದ್ರೂ ಒಂದ್ ದಿವಸ ಬಂದು ಮಟ್ಕಾ ಬಿರಿಯಾನಿ ಮಾಡೇ ಮಾಡ್ತೀನಿ. ನೋಡ್ತಾ ಇರಿ, ನೀವು ನೋಡ್ತಾ ಇರಿ. ಮನೆಗೆ ಎತ್ಕೊಂಡು ಹೋಗ್ಬಿಡೋದನ್ನ. ಬರ್ರೋ ಬನ್ನಿ, ಹಂಗೆ ಅಲ್ಲೂ ಹೋಗೋಣ ಬನ್ನಿ. ಬಸ್ ನಿಜ ಇಲ್ಲ, ಒಂಚೂರು ಭಯ ಆಗ್ತಾ ಇಲ್ಲ. ಫುಲ್ ಪೀಸ್, ನೆಮ್ಮದಿ ಇದೆ ಇಲ್ಲಿ. ಆಚೆಗಡೆ ಜಗತ್ತೇ ಕಚಡ ಜಗತ್ತು, ಕಚಡ ಜಗತ್ತು. ನಿಜಾನೇ ಭಯ ಆಗ್ತಿದೆ. ನಾಯಿಗಳು ನೋಡಿ ಹೆಂಗ್ ಕಿರ್ಚಾಡ್ತಿದೆ. ಟೈಮ್ ಎಷ್ಟು? ನಾಯಿಗಳೇ ಸೌಂಡು ಫುಲ್ ಇಲ್ಲಿ. 1:30. ಹೆಂಗ್ ಕಿರ್ಚಾಡ್ತಿದೆ ನೋಡಿ ನಾಯಿಗಳು. ನೀನು ಊಟ ಮಾಡ್ಕೊಂಡ್ಬಿಡ್ತೀನಿ, ಟೈಮ್ ಆಯ್ತು. ನಡಿ ಊಟ ಮಾಡ್ಕೊಂಬಿಡೋಣ. ಅಪ್ಪ ಬರೀ ತಿನ್ಕೊಂಡು ಹೋಗ್ತೀವಿ ಅಷ್ಟೇ. ಕೈ ಮುಗಿದ್ಬಿಡ್ತೀನಿ, ಜಸ್ಟ್ ಊಟ ಮಾಡ್ಬಿಟ್ಟು ಹೊಟ್ಟೋಗ್ತೀನಿ ಅಷ್ಟೇ. ಸರಿ ಸರಿ, ಊಟ ಮಾಡಬೇಕು. ಭಯ ಆಗ್ತಾ ಇದೆ, ಟ್ರೈ ಮಾಡೋಣ. ಬನ್ನಿ ಚಪ್ಪಲಿ ಎಲ್ಲ ಬಿಟ್ಬಿಡೋಣ. ನಮಸ್ಕಾರ. ಕೊಡು ಮತ್ತೆ ಸಾಕೊಡು. ಫಸ್ಟ್ ಟೈಮ್ ತಿಂತಾ ಇರೋದು, ಫುಲ್ ಭಯ ಆಗ್ತಾ ಇದೆ. ಫುಲ್ ಸ್ಮಶಾನ ಹಿಂದೆ ಇಲ್ಲ. ಸೊ ಬನ್ನಿ ತಿನ್ನೋಣ. ಮಚ್ಚ ಬಾರೋ, ನೀನು ಹಂಗೆ ಕೈ ಹಾಕು. ಕೈ ಹಾಕ್ಲಿ, ಎಲ್ಲಿ ಕೈ ಹಾಕ್ಲಿ? ಬಾಯ್ಲಿ ಕುತ್ಕೊಳ್ತಾ ನಾನೇ ಹಾಕ್ತೀನಿ ಬಾ. ಎಲ್ಲ ಕೈ ಹಾಕ್ಲಿ. ನೀನು ಪರೋಟ ತಿಂತಿದ್ದಿ, ಬಾರ ಬಿರಿಯಾನಿ ತಿನ್ನೋಣ ಅಂದ್ರೆ. ನಾನು ಫುಲ್ ಚಾರು. ನನಗೂ ಈ ದೆವ್ವಕ್ಕೂ ಸಂಬಂಧನೇ ಇಲ್ಲ, ಅಂದ್ಬಿಟ್ಟು ಹೋಯ್ತಾ ಇರ್ತೀನಿ ಅಷ್ಟೇ. ದೆವ್ವಕ್ಕೇನು ಪರೋಟ ಅಂದ್ರೆ ಇಷ್ಟ ಆಗಲ್ವಾ? ಒಬ್ಬನೇ ಅಪ್ಪ ಮಗ, ಯಾಕೆ ಮಾಡ್ತಾ ಇದೀಯಾ? ಮಗ ಅಲ್ಲ ನೀನು. ನೋಡಿ, ಕುಚ್ಚಿಕೊಳ್ಳು ಈ ತರ ಬಂದು ಸ್ಮಶಾನದಲ್ಲಿ ತಿಂತಿರೋದು ಫಸ್ಟ್ ಟೈಮ್. ತಗೋ ಮಗ, ತಿನ್ನು. ತಿನ್ನಿಸ್ತಪ್ಪ. ಸ್ಮಶಾನ ಕರ್ಕೊಂಡ್ಬಂದು ಊಟನೂ ಮಾಡಿಸ್ತೀಯಾ, ಬಿಟ್ರೆ ಇಲ್ಲ ಮಲಗುವಂತ್ಯಾ. ಗಾಡಿ ಓಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಕ್ಯಾಂಪ್ ಹಾಕ್ಬೇಕು, ಅದನ್ನು ಒಂದು ಮಾಡೋಣ. ಸರಿನಪ್ಪ, ಆಯ್ತು. ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ, ಒಂದು ಆಸೆ ದಿನ ಕೊಟ್ಬಿಡು. ಡೈಲಿಂಗ್ಸ್ ತಿಂತೀರಾ? ತಗೊಳ್ಳಿ, ಒಂದು ಆನೆ. ತಿನ್ಸಕ್ಕಾಗಲ್ಲ, ಪರವಾಗಿಲ್ಲ. ಚಟ್ನಿ ಬೇರೆ ಅಲ್ಸೋಗ್ಬಿಟ್ಟೈತೆ. ಅಲ್ಸೋಗೈತಾ? ಚೆನ್ನಾಗೈತಲ್ಲ ನನಗೆ. ಇಲ್ಲಿ ಬಂದ್ಬಿಟ್ಟು ಅಲ್ಸೋಗೈತೇನೋ. ನಿಜ, ಸ್ಮಶಾನದಲ್ಲಿ ತಿನ್ನೋದಂತೂ ಬೇರೆ ಮಜಾ. ಮಜಾಪ್ಪ. ನಾಳೆ ಅಮಾವಾಸ್ಯೆ, ಸೆಪ್ಟೆಂಬರ್ 2. ಇನ್ನೊಂದು ಟೈಮ್ ಇನ್ನ 20 ನಿಮಿಷ ಇದೆ. ನನ್ನ ಜೊತೆ ಇವಾಗ ಬರೀ ಪರೋಟ ತಿಂತೀನಿ. ಆಮೇಲೆ ನಂದು ಫೇವ್ರೆಟ್ ಡಿಶ್ ಬಿರಿಯಾನಿ ರೆಡಿ. ಏನ್ ಬಾಯ್ ಗೊತ್ತೈತೆ? ಆಲ್ರೆಡಿ ಬಂದ್ಬಿಟ್ಟೈತೆ ನೋಡಿ. ಮಚ್ಚ ಭಯ ಆಯ್ತಾಯ್ತು. ಏನಲ್ಲಿ ಅವಾಗಿಂದ ಭಯ ಆಯ್ತೈತೆ ತಿನ್ನಲಿ ಫಸ್ಟ್ ತಿನ್ನ. ನಾನು ಒಬ್ನೇ ಅಣ್ಣ, ಮಗ ನಮ್ಮ ಅಮ್ಮಂಗೆ. ಹೇಳ್ತಾನೆ ಇರೋ ಅವಾಗಿಂದ ಬಂದಾಗಿಂದ ಒಬ್ನೇ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ಆದ್ರೆ ದೆವ್ವಗ್ ಗೊತ್ತಾ? ಅದಕ್ಕೆ ನನ್ನ ಹಾಕೊಂಡ್ ಬಂದಿದ್ಯಲ್ಲ. ಗಾಡಿ ಓಡಿಸ್ಕೊಂಡು ಹೆಂಗೋ ಇದ್ದೆ. ಗಾಡಿ ಓಡಿಸೋದು ತಿರ್ಬೇಕು ಮಗ ಜೀವನದಲ್ಲಿ. ಏನ್ ಹೇಳು, ತಿರ್ಲಿರ್ಬೇಕು ಜೀವನದಲ್ಲಿ ಮಗ. ನನ್ಗೆ ಸಾಕು, ನಾನು ಇನ್ನ ಬಿರಿಯಾನಿ ತಿನ್ಬೇಕು. ಕಬಾಬ್ ನನಗೋಸ್ಕರ ಕಾಯ್ತಾ ಇದ್ದೆ. ಅದ್ಲ ಕೊಡ್ಲಾ? ಸಾಕು, ಸಾಕು ಸಾಕು, ಹೋಗಿ. ಆಯ್ತು, ಇರ್ಲಿ, ಹೋಗು. ಸ್ವಲ್ಪ ನಗು. ಆಯ್ತು, ಹೋಗಪ್ಪ, ಇರ್ಲಿ. ಸ್ವಲ್ಪ ನಗು. ಸರಿ, ಆಯ್ತು. ತಿನ್ಸು, ಅವ್ರಿಗೂ ಸ್ವಲ್ಪ ತಿನ್ಸು. ಅಯ್ಯೋ, ಹಂಗೆಲ್ಲ ಮಾಡಬಾರ್ದು. ನಾವು ತಿನ್ಬಿಟ್ಟು ನಾವು ಎದ್ದೋಗ್ತೀವಿ ಅಷ್ಟೇ, ನಿಮ್ಗೆ ಏನು ತೊಂದರೆ ಕೊಡಲ್ಲ. ಇದೆಲ್ಲ ಏನಿಲ್ಲ ಕಣೋ, ಏನ್ ಹೇಳಿ ಮಜಾ ಮಾಡ್ಬೇಕಷ್ಟೇ. ಇರೋದೊಂದ್ ಜೀವನ, ಅದೊಂದೇ ಜೀವನ. ನೆನ್ಪಿಟ್ಕೊಂಡು ಮಜಾ ಮಾಡು ಅಣ್ಣ. ನಮಸ್ಕಾರ ಅಣ್ಣ, ಅಷ್ಟೇ. ಬಿಟ್ಬಿಡ್ರಿ ನನ್ನ, ಚಾಬಡ, ನಾನು ಹೋಯ್ತಾ ಇರ್ತೀನಿ. ಡಾರ್ಲಿಂಗ್ಸ್, ಇವಾಗ ಟೈಮು 12:22 ಆಗಿದೆ. ಅದು ಸೆಪ್ಟೆಂಬರ್ 2, ಅಮಾವಾಸ್ಯೆ ಆಗಿದೆ, ಕರಾಳವಾದ ರಾತ್ರಿ. ಇವಾಗ ನಮ್ಮ ಬಾಯ್ಸು ರೆಡಿನಾ ಬಿರಿಯಾನಿ ತಿನ್ನಕ್ಕೆ? ಫುಲ್ ಅಡ್ವೆಂಚರಸ್ ಆಗೈತೆ. ತಿನ್ನೋಣ, ಮಜಾ ಮಾಡೋಣ, ದೆವ್ವ ಬಂದ್ರೆ ನೋಡೋಣ, ಇಲ್ಲ ಅಂದ್ರೆ ಹೋಗೋಣ. ಇಲ್ಲ ನೋಡಪ್ಪ, ಸ್ಮಶಾನಕ್ಕೆ ಬಂದವನೇ ಗಣೇಶ ಬೇರೆ ಹಾಕೊಂಬಂದು ನನ್ ಕಂದ. ಏನಕ್ಕಂದಲ್ಲಿ
ಏನೋ ಏನೋ ಏನ್ ಸ್ಮಾರ್ಟ್ ಆಗಿದ್ಯೋ ಆಫ್ರಿಕಾದ ಇವನು ಇವನ್ ಶಿವದೇ ಹಾಕೊಂಡ್ ಬಂದ್ಬಿಟ್ಟು ನೀವನು ಡಾರ್ಲಿಂಗ್ಸ್. ಇವಾಗ ಬಿರಿಯಾನಿ ಎಲ್ಲೆಲ್ಲೋ ತಿಂದಿರೋದು ನೋಡಿರ್ತೀರ. ಇವಾಗ ಸ್ಮಶಾನದಲ್ಲಿ ಗೋರಿ ಮೇಲೆ ಕುತ್ಕೊಂಡು ತಿಂತೀವಿ, ನೀವೇ ನೋಡಿ. ಅದು ನಮ್ಮ ಬಾಯ್ಸ್ ಎಲ್ಲ ಸೇರ್ಕೊಂಡು ತಿಂತಾ ಇದೀವಿ ಇವಾಗ. ಬನ್ನಿ ಅದು ಬೇಡ ಅನ್ಸುತ್ತೋ. ಬಾರ ನೋಡೋಣ ಬಾ. ಬಟ್ಟೆ ಕಣೋ ಇದು ಡಾರ್ಲಿಂಗ್ಸ್. ಇವಾಗ ಇದೇ ಗೋರಿ ಮೇಲೆ ಕುತ್ಕೊಂಡು ಬಿರಿಯಾನಿ ತಿನ್ನೋದು. ಬನ್ನಿ, ಬಾಳೆ ಎಲೆ ರೆಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಸೆಟಪ್ ರೆಡಿ ಮಾಡ್ಕೋತೀನಿ ಇವಾಗ. ಕೈ ಮುಕ್ಕೊಂಡತ್ತು ಹೋಗಿ ಬಾರಲ್ಲಿ ನೋಡ್ಕೊಳ್ಳೋಣ. ನಮ್ಮವ್ರೆ ಎಲ್ರು ಒಬ್ರೆ ಎಲ್ರು ಒಂದ್ ದಿವಸ ಹೋಗ್ಲೇಬೇಕಣ್ಣ. ಸ್ಟಾರ್ಟ್ ಮಾಡ್ಕೊಳ್ಳಿ. ಸುತ್ತ ಕುತ್ಕೊಂಡ್ಬಿಡ್ರಿ, ಹೇಳ್ತೀನಿ. ಬಾಯ್ಸ್ ಆರ್ ಜಾಯ್ನಿಂಗ್. ಹೋಗ್ರಿ ಒಬ್ಬೊಬ್ರೆ ಹೋಗಿ. ನೋಡಿ, ಯಾರೋ ದೀಪ ಹಚ್ಚಿದ್ದಾರೆ ಲೇಟೆಸ್ಟ್ ಆಗಿ. ಓ ಈ ಬಾಳೆ ಎಲ್ಲ ತಂದಿದ್ಯಲ್ಲೋ ಮಗ. ಇವತ್ತಂತೂ ಬೀಗ್ರೂಟ ಅನ್ಕೋ. ಬೀಗ್ರೂಟ ಅಲ್ಲ, ಪಾತಿತಿ ಊಟ. ಎಲೆ ಅರ್ಧೋಗಿದೆ, ಪರವಾಗಿಲ್ಲ. ಡಾರ್ಲಿಂಗ್ಸ್, ಇವಾಗ ಬಿರಿಯಾನಿ ತಂದಿದ್ದೆ. ಈ ಸ್ಮಶಾನದಲ್ಲಿ ಬಿರಿಯಾನಿ ತಿನ್ನೋದಂತ ಏನು ಮಜಾ ನೋಡ್ರಿ. ಯಾರಿಗಾದ್ರೂ ಬೇಕಾ? ಮುಚ್ಕೊಂಡು ತಿನ್ನಲಿ. ಬಂದಿದ್ದೇನರೇ ಬನ್ನಿ ನೋಡಿ. ಇವಾಗ ಬಿರಿಯಾನಿ ತಿನ್ನೋ ಸಮಯ. ಏನ್ ಡಾರ್ಲಿಂಗ್ಸ್, ರೆಡಿನಾ? ಮಚ್ಚ ಬೇಗ ತಿಂದು ಖಾಲಿ ಮಾಡ್ರಲ್ಲಿ. ಇರು, ಫುಲ್ಲು ಬೇಗ ತಿಂದ್ಬಿಡೋಣ. ನನಗಂತೂ ಕಬಾಬ್ ಅಂತೂ, ನಾನು ಕಬಾಬ್ ಪ್ರಿಯ. ನಾನು ನಿಜ ಕಬಾಬು ಇಷ್ಟ. ತಿನ್ನಲಿ. ಪೀಸ್ ಅಂತೂ ಸ್ಮಶಾನದಲ್ಲಿ ಬೇರೆ ಲೆವೆಲ್. ನೀವು ಹೇಳ್ತೀರಾ ಅಂತ ಒಂದು ಪೀಸ್ ತೊಗೊಂತೀನಿ. ಗಾಬರಿ ಬಾಯ್ಕ್ ತಿಂದ ಕೊನೆಗೂ. ಆದಷ್ಟು ಬೇಗ ತಿನ್ರು, ಟೈಮ್ ಬೇರೆ ಸರಿ ಇಲ್ಲ. ಆದಷ್ಟು ಬೇಗ ತಿನ್ಬೇಕು. ಇಷ್ಟು ಬೇಗ ಖಾಲಿ ಆಗೋಯ್ತು. ಎಲ್ಲ ಗಾಬರಿ ತಿಂತವ್ರೆ. ಗಾಬ್ರಿಲ್ ತಿಂತೈತೋ ಅಥವಾ ಈ ಸ್ಮಶಾನದಲ್ಲಿ ಕೆಳಗಡೆ ಯಾರಾದ್ರೂ ಎಳ್ಕೋತವ್ರು ಊಟನ ಗೊತ್ತಿಲ್ಲ. ಒಬ್ಬೊಬ್ರು ಗಾಬ್ರಿಲಿ ಬಾಯಿಗೆ ಹೆಂಗ್ ತುರ್ಕೋತಾರ ನೋಡಿ ಗೈಸ್. ಯಾವತ್ತು ಊಟನೇ ಮಾಡಿಲ್ಲ ಅನ್ನೋ ಥರ ತಿಂತವ್ರಿ. ತಿನ್ಬೇಕು, ಗೆಲ್ಬೇಕು, ಅದೇ ಜೀವನ. ಹೆಂಗ್ ತಿನ್ನೋಣ? ಪಾಪ ಗಾಬರಿ ತಿಂದಿಲ್ಲ ಅವರು, ಮೊದ್ಲೇ ಹೆದರ್ಕೊಂಡ್ಬಿಟ್ಟವ್ರೆ. ನಾಯಿ ಕೇಳ್ದಂಗೆ ಕರೀತವ್ರಿ ಬಾಳೆ ಎಲೆನ. ಹೇಗಿತ್ತಪ್ಪ ಹರಿಹರಿಸಿ ನೀನು ಆಸೆ ಕೊನೆಗೂ ಪೂರೈಸ್ಕೊಂಡೆ. ಆಮೇಲೆ ಹಣ ನೇನು ನಾಗವಲ್ಲಿ, ನೇನು ಕಲ್ಪನಾ. ಮಗ ಚೆನ್ನಾಗಿ ಮಾತಾಡ್ತೀಯ, ಪರವಾಗಿಲ್ಲ. ಡಾರ್ಲಿಂಗ್ಸ್, ಇವಾಗ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕಲ್ಲ. ತುಂಬಾ ಚೆನ್ನಾಗಿದೆ. ಸ್ಮಶಾನದಲ್ಲಿ ಈ ಥರ ಟ್ರೈ ಮಾಡ್ಬೇಕಂತ ಇಷ್ಟ ಆಗಿತ್ತು, ಎಲ್ಲ ಮಾಡಿದ್ದೀನಿ. ನನ್ನ ಬಿರಿಯಾನಿ ಚಾಲೆಂಜು ತುಂಬಾ ಚೆನ್ನಾಗಿ ಬಂದಿದೆ, ಆದರೆ ತುಂಬಾ ಹೆದರಿಕೆ ಆಯಿತು ನನಗೆ ಮಾಡಬೇಕಂತ. ಇವಾಗ ಈ ಥರ ಒಂದು ಸ್ಮಶಾನದಲ್ಲಿ ಮಾಡಬೇಕಂತ ಇಷ್ಟ ಆಗಿತ್ತು ನೋಡಿ, ಅಷ್ಟೇ. ಇವಾಗೆಲ್ಲ ಮುಗಿಸ್ತಾ ಇದ್ದೀನಿ. ಬಿರಿಯಾನಿ ಚಾಲೆಂಜ್ ಮುಗಿದಿದೆ. ಕ್ಲೀನ್ ಮಾಡ್ಬಿಡೋಣ, ಏನಕ್ಕೆ ಬೇಜಾರು ಇವ್ರಿಗೂ. ಕ್ಲೀನ್ ಮಾಡಿ ಸೈಡ್ಗೆ ಹೋಗೋಣ. ತುಂಬ ಜಾಸ್ತಿ ಹೊತ್ತು ಇಲ್ಲಿ ಇರೋದು ಬೇಡ ಇವ್ರ ಹತ್ರ. ಅವಾಗಲಿಂದ ಇವ್ರ ಮೇಲೆ ಕೂತಿದ್ದೀನಿ. ಸಾರಿ ಡಾರ್ಲಿಂಗ್ಸ್, ನೋಡಿ ಅಲ್ಲಿ ನಾವು ಕಾಣಿಸ್ತಿದೆ. ಬೇಡ ಹೋಗೋದು. ತುಂಬ ವಿಚಿತ್ರವಾಗಿ ಏನಿದೆ.
ಹುಯ್ 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 ಹಿಂದೆ ಬನ್ನಿ ಬೇಡ. ಹುಯ್. ಎಲ್ಲೋ ಅದು ಎಲ್ಲಿ ಇಲ್ಲ ಎಲ್ಲೋ ಲೈಕ್ ಶೇರ್ ಸಬ್ಸ್ಕ್ರೈಬ್